ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಇದು ನಮ್ಮ ಕ್ರಿಕೆಟ್ ಲೋಕದ ರಾಕ್ಷಸನ ಕತೆ. ರಿಕಿ ಪಾಂಟಿಂಗ್ ಅವರು ಒಂದು ಮಾತನ್ನು ಹೇಳಿದರು, ಇಂಡಿಯಾ ಟೀಮ್ ಜೊತೆ ಆಡುವಾಗ ಸಚಿನ್ ಹಾಗೂ ಕೊಹ್ಲಿಯನ್ನು ಕೆಣಕಬೇಡಿ, ಯಾಕಂದರೆ ಕೆಣಕಿದಷ್ಟು ಅವರ ಪ್ರಬಲ ಜಾಸ್ತಿ ಆಗುತ್ತೆ ಅಂತ. ಈಗ ಕೊಹ್ಲಿ ಅವರು ಫಾರ್ಮ್ನಲ್ಲಿ ಇಲ್ಲದೇ ಇರೋ ಪರಿಸ್ಥಿತಿ ನೋಡಿ ಟ್ರೋಲರ್ಸ್ಗಳು, ಹೇಟರ್ಸ್ಗಳು ಕೊಹ್ಲಿಯನ್ನು ಪದೇ ಪದೇ ಕೆಣಕಿದ್ದಾರೆ. ಇದಲ್ಲದೆ ಆಸ್ಟ್ರೇಲಿಯಾ ಮೀಡಿಯಾ ಕೂಡ ನಮ್ಮ ಕಿಂಗ್ ಕೊಹ್ಲಿನ ಕ್ಲೌನ್ ಕೊಹ್ಲಿ ಎಂದು ಟೀಕಿಸಿದೆ. ಇದನ್ನೆಲ್ಲ ಅನುಭವಿಸ್ತಾ ಇರೋ ನಮ್ಮ ಕೊಹ್ಲಿ ವಿಂಟೇಜ್ ಕೊಹ್ಲಿಯನ್ನು ಕರೆಸಬೇಕು. ಅಂದರೆ 2016, 2017, 2019 ಈ ಟೈಮ್ನಲ್ಲಿ ಇದ್ದಂಥ ಕೊಹ್ಲಿನ. ಆಗ ನಡೆಯೋದು ಕ್ರಿಕೆಟ್ ಅಲ್ಲ, ಯುದ್ಧ. ಆಗ ನಡೆಯೋದು 1 vs 11. ಒಬ್ಬ ರಾಕ್ಷಸನ ಅವತಾರ ಕಾಣ್ತೀವಿ. ಪಠ್ಯ ಪುಸ್ತಕದಲ್ಲಿ ಯುದ್ಧಗಳ ಬಗ್ಗೆ ಓದಿದ್ವಿ, ಎಕ್ಸಾಮ್ನಲ್ಲಿ ಪ್ರಶ್ನೆಗಳಿಗೆ ಉತ್ತರ ಬರೆದಿದ್ವಿ. ಆದರೆ ಇವತ್ತು ನಾವು ಪ್ರಾಕ್ಟಿಕಲ್ ಆಗಿ ನೋಡ್ತೀವಿ, ಒಬ್ಬ ರಾಜ ತನ್ನ ಕತ್ತಿಯಿಂದ 200 ರನ್ನು ಹೊಡೆಯೋದನ್ನ, ಟ್ರೋಲರ್ಸ್ಗಳಿಗೆ, ಹೇಟರ್ಸ್ಗಳಿಗೆ ಬ್ಯಾಟ್ನಿಂದ ಕೊಡೋ ಉತ್ತರವನ್ನ ನೀವು ಖಂಡಿತ ನೋಡ್ತೀರಾ. ಅಗ್ರೇಷನ್ನು, ಬೆನ್ ಸ್ಟೋಕ್ ಅನ್ನೋ ಆ ಒಂದು ಲೈನು, ಇದನ್ನೆಲ್ಲ ನೋಡಿ ನೀವು ಸೆಲೆಬ್ರೇಷನ್ ಮಾಡಬೇಕು. 7 ಅಡಿ ಎತ್ತರಕ್ಕೆ ಜಿಗಿದು ಮಾಡುವ ಸೆಲೆಬ್ರೇಷನ್. ನೀವು ಅಂದ್ಕೊಂಡಿರೋ ಹಂಗೆ ಈ ಮ್ಯಾಚ್ ಅಲ್ಲ. ಕೊಹ್ಲಿಯ ಬೆಸ್ಟ್ ಇನ್ನಿಂಗ್ಸ್ ಆಗೋದ್ರಲ್ಲಿ ತನ್ನನ್ನು ಅವಮಾನಿಸಿದ ಪತ್ರಕರ್ತಗೆ 1 ಸೆಂಚುರಿ, ಆಸ್ಟ್ರೇಲಿಯಾಗೆ 1 ಸೆಂಚುರಿ. ಸೆಲೆಬ್ರೇಷನ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಬಾಯ್ ಗೈಸ್, ಲವ್ ಯು, ಟಾಟಾ.